ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ಭಾಗದಲ್ಲೂ ಕೂಡ ವರುಣ ಆರ್ಭಟಿಸಿದ್ದಾನೆ. ರಾತ್ರಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಚನ್ನಪಟ್ಟಣ ಬೈಪಾಸ್ ಸರ್ವಿಸ್ ರಸ್ತೆಯಲ್ಲಿ ಅವಾಂತರ ಸೃಷ್ಟಿಯಾಗುತ್ತಿದೆ. ವಾಹನ ಸವಾರರು ಪರದಾಡ್ಬಿಟ್ಟಿದ್ದಾರೆ. ತೆಟ್ಟಮಾರನಹಳ್ಳಿ ಬಳಿಯ ಅಂಡರ್ ಪಾಸ್ ಜಲಾವೃತವಾಗಿಬಿಟ್ಟಿತ್ತು. ಜಲಾವೃತವಾದಂತಹ ಅಂಡರ್ ಪಾಸ್ನಲ್ಲಿ ವಾಹನ ಸವಾರರು ಸರ್ಕಸ್ ಮಾಡುವಂತಹ ಸ್ಥಿತಿ ನಿರ್ಮಾಣವಾಯಿತು. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಡರ್ ಪಾಸ್ ಏನೋ ಮಾಡಿದ್ದಾರೆ, ನೀರು ಹೋಗೋದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ ಮಾಡಬೇಕಿತ್ತಲ್ವಾ, ಆ ವ್ಯವಸ್ಥೆ ಆಗಿಲ್ಲ ಅನ್ನೋದು ವಾಹನ ಸವಾರರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಇದೇ ಅಂಡರ್ ಪಾಸ್ ಬಳಿಯಿಂದ ನಮ್ಮ ಪ್ರತಿನಿಧಿ ಮೋಹನ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ತಡರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಅಂಡರ್ ಪಾಸ್ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಚನ್ನಪಟ್ಟಣದಿಂದ ಕುಣಿಗಲ್ಗೆ ಸಂಪರ್ಕಿಸುವಂತ ಈ ಒಂದು ಅಂಡರ್ ಪಾಸ್ ನೀವೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಾ. ಪ್ರಮುಖವಾಗಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಈ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಅಂಡರ್ ಪಾಸು ಚನ್ನಪಟ್ಟಣದಿಂದ ಸರಿಸುಮಾರು ತುಂಬ ಹಳ್ಳಿಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಅದಲ್ಲದೆ ಈ ಒಂದು ರಾಜ್ಯ ಹೆದ್ದಾರಿ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಚನ್ನಪಟ್ಟಣದಿಂದ ಕುಣಿಗಲ್ ರಸ್ತೆಯನ್ನ ಈ ಒಂದು ರಸ್ತೆ ಸಂಪರ್ಕಿಸುತ್ತೆ. ಆದರೆ ಧಾರಾಕಾರ ಮಳೆಯಿಂದಾಗಿ ಪ್ರತಿ ಬಾರಿ ಕೂಡ ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ನಲ್ಲಿ ಸಾಕಷ್ಟು ನೀರು ನಿಲ್ಲುವಂಥ ಕೆಲಸ ಆಗುತ್ತೆ. ಹಾಗಾಗಿ ಬೈಕ್ ಸವಾರರಾಗಿರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಬೈಕ್ ಸವಾರರು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಆದರೆ ಈವರೆಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ರು ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸರಿಪಡಿಸುವ ಕೆಲಸವನ್ನು ಈವರೆಗೂ ಕೂಡ ಮಾಡಿಲ್ಲ. ಹಾಗಾಗಿ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ವಾಹನ ಸವಾರರಿಗೂ ಕೂಡ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ವಾಹನದ ಇಂಜಿನ್ಗಳಿಗೂ ಕೂಡ ನೀರೋಗಿ ಸಾಕಷ್ಟು ತೊಂದರೆನೇ ಅನುಭವಿಸ್ತಿರ್ತಕ್ಕಂಥದ್ದು. ಈಗ ಸದ್ಯ ನನ್ನ ಇಲ್ಲಿಯ ಸ್ಥಳೀಕರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈ ಒಂದು ಅಂಡರ್ ಪಾಸು ನಿರ್ಮಾಣ ಆಗಿದ್ರಿಂದ ಈವರೆಗೂ ಇದೇ ಸಮಸ್ಯೆನ ಏನಂತ ಸರ್? ಆಮೇಲೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬದುಕಿದಾರೋ ಸತ್ತಿದಾರೋ ಅನ್ನೋದೇ ಒಂದು ಅನುಮಾನ ಆಗ್ಬಿಟ್ಟಿದೆ. ಯಾಕಂದರೆ ಈ ಅವ್ಯವಸ್ಥೆ ಇದೇ ನೆನ್ನೆ ಮೊನ್ನೆದಲ್ಲ, ಮಳೆ ಬಂದಾಗೆಲ್ಲ ಇದೇ ಸಮಸ್ಯೆ. ಈ ಕಳೆದ 3 ದಿನದಿಂದಂತೂ ಈ ಸಮಸ್ಯೆ ಹೇಳೋಕ್ಕೆ ಅಸಾಧ್ಯ. ಆದರೂ ಕೂಡ ಇದುವರೆಗೂ ಈ ಸಮಸ್ಯೆ ಬಗೆಹರಿಸೋಕ್ಕೆ ಏನಾದರೂ ತಾಂತ್ರಿಕವಾಗಿ ಇನ್ನೊಂದಕ್ಕೋ ಒಬ್ಬ ಅಧಿಕಾರಿ ಕೂಡ ಈ ಸ್ಥಳಕ್ಕೆ ಬರಲಿಲ್ಲ. ಯಾಕಂತಂದರೆ ಇದೇನು ಸಾಮಾನ್ಯವಾದ ರಸ್ತೆ ಅಲ್ಲ, ಚನ್ನಪಟ್ಟಣದಿಂದ ಕುಣಿಗಲ್ ತುಮಕೂರಿಗೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ರಾಜ್ಯ ಹೆದ್ದಾರಿ. ಇವತ್ತು ಈ ಭಾಗದಲ್ಲಿ 10 ಹಳ್ಳಿಗಳು 100 ಗ್ರಾಮಗಳಿಗೆ ಸಂಪರ್ಕ ಕೊಡ್ತದೆ. ಇಂಥ ರಸ್ತೆ ಈ ಸ್ಥಿತಿ ಆದರೆ ಈ ಪ್ರಾಧಿಕಾರ ಯಾಕೆ, ಈ ಹೆದ್ದಾರಿ ಯಾಕೆ? ಇವತ್ತು ಹೇಳ್ತಾರೆ ನಾವು ಈ ಹೆದ್ದಾರಿಗೆ ಸಂಪೂರ್ಣ ಮಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗದೆ ಅಂತದೆ. ಎಲ್ಲಿ ಅನುದಾನ ಬಿಡುಗಡೆ ಆಗಿದೆ? ಇದೊಂದು ಸಣ್ಣ ಕೆಲಸ ಸರ್. ಇದು ಇನ್ನೊಂದು ಭೂಸ್ವಾಧೀನ ಕೂಡ ಮಾಡಲಿಲ್ಲ. ಈ ಅಂಡರ್ ಪಾಸ್ ಏನು ಮಾಡವ್ರೆ, ಎಷ್ಟು ಅವೈಜ್ಞಾನಿಕವಾಗದೆ ಅಂದರೆ ಭೂಸ್ವಾಧೀನವೂ ಇಲ್ಲ, ಚರಂಡಿ ವ್ಯವಸ್ಥೆನೂ ಇಲ್ಲ, ಬೀದಿ ದೀಪದ ವ್ಯವಸ್ಥೆನೂ ಇಲ್ಲ. ಇವತ್ತು ಒಂದು ತರಾತುರಿಲಿ ಏನು ಮಾಡಿದ್ರು ಅಂಡರ್ ಪಾಸ್ನ ಬರೀ ಮಾಡಿಬಿಟ್ರು. ಇದುವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳಲ್ಲಿ ಯಾರೊಬ್ಬರು ಅಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾಳಷ್ಟು ಸಮಸ್ಯೆ ನೀವೇ ಕಣ್ಣಲ್ಲಿ ನೋಡಿದ್ರೆ ಬಿದ್ದು ಎದ್ದು ಓಡಾಡ್ತವ್ರೆ. ದಯಮಾಡಿ ಏನಾರ ಪ್ರಾಧಿಕಾರದ ಅಧಿಕಾರಿಗಳು ಬದುಕಿದ್ರೆ 5 ನಿಮಿಷ ಬಂದು ನಿಂತ್ಕೊಂಡು ನೋಡಿ ಅಂತ ಈ ಭಾಗದ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಸರ್. ಈಗ ಜನಪ್ರತಿನಿಧಿಗಳಿಗೆ ಏನಾರು ನೀವು ಮನವಿ ಮಾಡೋಂಥ ಕೆಲಸ ಮಾಡಿದ್ರ ಅಂತ ಸರ್? ಈ ವಿಚಾರವಾಗಿ ಶಾಸಕರು ಗಮನಕ್ಕೆ ತಂದು ಅವರು ಕೂಡ ಅಧಿಕಾರಿಗಳಿಗೆ ಸಂಪರ್ಕ ಮಾಡವ್ರೆ. ಈಗ ಬೆಳಗ್ಗೆ ಅಷ್ಟೇ ಕೂಡ MP ಅವ್ರ ಗಮನಕ್ಕೂ ಕೂಡ ತಂದು ಅಲ್ಲಿ ಏನಾಗದೆ ಇದು ವಿವಾದ ಅಂದರೆ ಈ ರಸ್ತೆ ಮತ್ತು ಜಾಗ ಇರುವಂಥ ಭೂ ಮಾಲೀಕರಿಗೆ ಪರಿಹಾರ ಕೊಡಲಿಲ್ಲ ಯಾರು, ಪ್ರಾಧಿಕಾರದವರು. ಹಾಗಾಗಿ ಇದು ಇವಾಗಿಂದಲ್ಲ, ಕಳೆದ 3 ವರ್ಷದಿಂದಲೂ ಅವ್ರಿಗೆ ಪರಿಹಾರ ಕೊಡಲಿಲ್ಲ. ಹಂಗಾಗಿ ಅದೊಂದು ಸಮಸ್ಯೆ ಬಗೆಹರಿಸಿದ್ರೆ ಇದು ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿತದೆ. ಕೇವಲ ಇದು ಒಂದೇ ಅಲ್ಲ ಸರ್, ಭಾಳಷ್ಟು ಅಧ್ವಾನ ಮೇಲೆಲ್ಲ ತಳುಕು ಒಳಗೆಲ್ಲ ಉಳುಕು ಅಂತಾರೆ. ಇವತ್ತು ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ಸು ಭಾಳ ಹೈಟೆಕ್ ಆಗಿದೆ. ಆದರೆ ಈ ಥರ ರಸ್ತೆ ನಮ್ಮ ಪರಿಸ್ಥಿತಿ. ದಯಮಾಡಿ ಇದ್ರ ಬಗ್ಗೆ ನಮ್ಮ ಸಂಸದರು, ನಮ್ಮ ಶಾಸಕರು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ DCM ಅವರು ಇದ್ರ ಬಗ್ಗೆ ವಿಶೇಷವಾದಂಥ ಗಮನ ಹರಿಸಿ ಈ ಭಾಗದ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಇದಿಷ್ಟು ಸ್ಥಳೀಕರ ಮಾತಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಅಂಡರ್ ಪಾಸ್ ಏನಿದೆ ಇದು ಸಾಕಷ್ಟು ಅವೈಜ್ಞಾನಿಕವಾಗಿದೆ. ಇದನ್ನ ಬೇಗನೆ ಈ ಕೂಡಲೇ ಸರಿಪಡಿಸಬೇಕು ಅನ್ನೋದು ಕೂಡ ಈ ಸ್ಥಳೀಯರ ಆಕ್ರೋಶ ಹಾಗೆ ಆಗ್ರಹ ಆಗಿರ್ತಕ್ಕಂಥದ್ದು. ಮೋಹನ್ ಕುಮಾರ್, ನ್ಯೂಸ್ ಫಸ್ಟ್, ರಾಮನಗರ.